ದುರ್ಗದಾಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಯ್ತು. ಅದೇ ಅನ್ನ ಊಟ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಂತ ಸ್ಕ್ಯಾನ್ ಮಾಡ್ಸೋಕೆ ಹೋಗಿದ್ದು. ಅನ್ನನಾಳ ಕ್ಯಾನ್ಸರ್ ಅಂತ ಹೇಳಿದ್ರು. ಏನನ್ಸುತ್ತೆ ಜಲ್ಮೆಲ್ಲ ಬಿಡ್ಕೊಂಬೋದು, ಭಯವಾಗಿತ್ತು. ಆಮೇಲಿಂದ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಬಂದ್ವಿ. ಹೆಂಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಸೌಭಾಗ್ಯಮ್ಮ, 55, ಯಲ್ಕೆರೆ, ಚಿತ್ರದುರ್ಗ, ಹಿರಿಯೂರು ತಾಲೂಕು. ನಮಗೆ ಇದು ದುರ್ಗದಾಗೆ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಯ್ತು. ಅದೇ ಅನ್ನ ಊಟ ಮಾಡಕ್ಕೆ ಆಗ್ತಿರ್ಲಿಲ್ಲ ಅಂತ ಸ್ಕ್ಯಾನ್ ಮಾಡ್ಸೋಕೆ ಹೋಗಿದ್ದು. 1.5 ತಿಂಗಳಾಗಿತ್ತು. ಅನ್ನನಾಳ ಕ್ಯಾನ್ಸರ್ ಅಂತ ಹೇಳಿದ್ರು. ಏನನ್ಸುತ್ತೆ ಜಲ್ಮೆಲ್ಲ ಬಿಡ್ಕೊಂಬೋದು, ಭಯವಾಗಿತ್ತು. ಆಮೇಲಿಂದ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಬಂದ್ವಿ. ಹೆಂಗ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಅಯ್ಯೋ, ಆಯುರ್ವೇದಿಕ ಇದು ಆಸ್ಪತ್ರೆಗೆ ಬಂದು ಬಾಡಿ ಎಲ್ಲ ಸ್ಕ್ಯಾನಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿಸಿ ಎಲ್ಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಬೇಕು, ಸ್ಕೀಮ ಕೊಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನನ್ನ ಮಗ ಏನು ಬೇಡ ಬಾರಮ್ಮ ಇಲ್ಲೇ ಹೋಗೋಣ ಅಂತಂದೇಳಿ ಇಲ್ಲಿಗೆ ಕರ್ಕೊಂಬಂದು. ಏನೇನು ಹಾಕೋದೇ ಇಲ್ಲ, ಎಂದು ನಾನು ಎಲೆಡಿಕೆನೇ ಹಾಕಿಲ್ಲ. ನಾನು ಎಂದು ಏನು ತಿಂದು ಇಲ್ಲ. ಅದೊಂದೇ ಊಟದ ಒಂದೇ ಸಮಸ್ಯೆ ಬಿಟ್ರಿ ನೀನು ಸಮಸ್ಯೆ ಇಲ್ಲ ನನಗೆ. ಚೆನ್ನಾಗಿ ಓಡಾಡ್ತೀನಿ, ಚೆನ್ನಾಗಿ ಬದುಕು ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಊಟದ್ದೊಂದೇ, ಊಟ ಮಾಡ್ಬೇಕಾರೆ ಇಲ್ಲಿ ಸಿಗೈಕೆಂಬೋದು. ಇವಾಗ ಊಟ ಮಾಡ್ಬೇಕಾರೆ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. 1 ತಿಂಗಳ ಮೇಲೆ 15 ದಿನ ಇವತ್ತಿಗೆ ಏನು ಇಲ್ಲ, ಚೆನ್ನಾಗಿದ್ದೀನಿ. ಒಟ್ಟಿಗೆ ಊಟ ಸೇರುತ್ತೆ, ಒಟ್ಟಿಗೆ ಚೆನ್ನಾಗಿದ್ದೀನಿ. ಇದೇನು ಊಟ ಎಲ್ಲ ಚೆನ್ನಾಗೈತಿ, ಏನು ಇಲ್ಲ. ನನಗೆ ಸುಸ್ತು ಅಂಬೋದೇ ಗೊತ್ತಿಲ್ಲ. ಇಲ್ಲ, ಏನು ಸೈಡ್ ಎಫೆಕ್ಟ್ ಏನಿಲ್ಲ. ಎಲ್ಲರೂ ಬಂದು ತೋರಿಸ್ಕೊಳ್ರಿ, ಚೆನ್ನಾಗಿರ್ಲಿ, ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ.